ಗೈಸ್ ಟೈಮ್ ನೋಡಿ ಗೈಸ್, ಎಷ್ಟು ಗಂಟೆ ಆಗೈತೆ? 4:51 ಆಗೈತೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಬೆಳಗ್ಗೆ ಹಂಗೆ 4 ಗಂಟೆ ಹಂಗೆ ರೈಡ್ ಇದೆ ಅಂತ. ಬಟ್ ಇವಾಗ ಸ್ವಲ್ಪ ಲೇಟ್ ಆಗ್ಬಿಟ್ಟೈತೆ. ಸೊ ಚಳಿ ಅಂತೂ ತುಂಬ ಇದೆ. ಹಲೋ, ಎಲ್ಲಿದ್ಯಾ? ಹೊರಟೆ. ಆ್ಯಕ್ಚುಲಿ ಈಗ ರೈಡು ಎಲ್ಲಿಗೂ ಇಲ್ಲ ಗುರು. ನಮ್ಮ ಅಣ್ಣನ ಕರ್ಕೊಬರೋಣ ಅಂತ. ನಮ್ಮ ಅಣ್ಣ ತಮಿಳ್ನಾಡಿಂದ ಅವನೇನೋ ಅವ್ರಿಗೆ ಕಾಲೇಜ್ ಒಂದು 3 ದಿನ ರಜೆ ಇತ್ತಂತೆ. ಸರಿ ಆಯ್ತು. ಸರಿ ಕೀ ಕೊಟ್ಟಿರು, ನೀನು ಲಾಕ್ ಮಾಡ್ಕ. ಈ ತಣ್ಣಗೆ ಐತಲ್ಲ ಗುರು ಹೊರಗಡೆ. ಈಗ ತಮಿಳ್ನಾಡಿಂದ ಈಗ ಬರ್ತಿದ್ದಾನೆ. ಈಗ ಆಲ್ರೆಡಿ ಇಲ್ಲೇ HK ಸ್ಕೂಲ್ ಹತ್ರ ಇದ್ದಾನೆ. ಅವನನ್ನು ಪಿಕ್ ಮಾಡೋಣ ಅಂದ್ಬಿಟ್ಟು ಈಗ ಗೈಸ್ ಈಗ ನಾನೀಗ ಹೊರಟಿರೋದು. ಸ್ವಲ್ಪ ಚಳಿ ಕಡಿಮೆ ಇದೆ ಗುರು, ಮುಂಚೆಗಿಂತ ಈಗ ಸ್ವಲ್ಪ ಕಡಿಮೆ ಇದೆ ಗೈಸ್. ನೋಡಿ ಇಲ್ಲಿ ಇಷ್ಟು ಬೆಳಗಿನ ಜಾವ ಎದ್ದು ವಾಕಿಗೆಲ್ಲ ಬರ್ತಾರಲ್ಲ, ನಿಜ ಗ್ರೇಟ್ ಗುರು. ಈ ಥರ ಬಸ್ ನೋಡಿದ್ರೆ ಸಾಕು, ಬರೀ ಫ್ರೆಂಡ್ಸ್ ಜೊತೆ ಹೋಗೋದೇ ಜ್ಞಾಪನ ಆಗುತ್ತೆ. ಜಿಂಚಾಕ್ ಬಸ್. ಇವಾಗ ಹೋಗಿ ಟೋಲ್ ಹತ್ರಕ್ಕೆ ಹೋಗಿ ಒಂದು ಕಪ್ ಟೀ ಕುಡಿದ್ರೆ ಹೆಂಗಿರುತ್ತೆ ಹೇಳಿ ಇಷ್ಟೊತ್ತಿನಲ್ಲಿ? ಈಗ ಸಕ್ಕದಾಗಿರುತ್ತೆ ಮಾತ್ರ. ಬಟ್ ನಮ್ಮ ಅಣ್ಣ ಬರ್ತಿರೋದು ಇಲ್ಲೇ ಡೈರಿ ಸರ್ಕಲ್ ಹತ್ರ. ನಮ್ಮ ಅಣ್ಣನ್ನು ಕರ್ಕೊಂಡು ಹೋಗ್ಬೇಕು. ಅಣ್ಣ ಬರೋಣ ಹಂಗೆ ಟೋಲ್ ಹತ್ರಕ್ಕೆ ಹೋಗಿ ಟೀ ಕುಡ್ಕೊ ಬರೋಣ ಅಂತ ಹೇಳ್ಬೇಕು. ಪಾಪ ಅಷ್ಟೊತ್ತಲ್ಲಿ ಬಂದಿರ್ತಾನೆ. ನಡೆ ತಿಗಾಮಚ್ಕೊಂಡು ಅಂತಾನೆ. ನೋಡೋಣ, ಈ ಜಾಗ ನಿಂತಿರ್ತೀನಿ. ಆ್ಯಕ್ಚುಲಿ ಬಸ್ ಸ್ಟಾಪ್ ಇರೋದು ಸ್ವಲ್ಪ ಮುಂದೆ, ಬಟ್ ಈ ಜಾಗದಲ್ಲಿ ನಿಂತಿರ್ತೀನಿ. ಯಾವುದೋ ಬಸ್ ಬಂತು ಅನ್ಸುತ್ತೆ. ಅಲ್ಲೇ ಆ ಕಡೆ ಇಳ್ಕೊಂಡ. ಇಲ್ಲೇ ನಿಂತಿದ್ದೆ. ಬಾ ಕುತ್ಕ. ಈಗ ಜಸ್ಟ್ ಹಿಂಗೆ ಕರೆಕ್ಟಾಗಿ ಬಂದು ಹಿಂಗೆ ನಿಂತೆ, ಅಷ್ಟೊತ್ತಿಗೆ ಈ ಬಸ್ ಬಂತು. ಸರಿ ಗೈಸ್, ಮತ್ತೆ ನೆಕ್ಸ್ಟ್ ಅಂದ್ರೆ ಎದ್ದಾಗ ಸಿಗ್ತೀನಿ ಗೈಸ್. ನಮ್ ಗಾನವಿ ಆರಾಮಾಗಿ ಮಲ್ಕೊಂಡು ನೋಡೆ ಸ್ವಲ್ಪ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ತಾನೇ ನೀವು ನೋಡಿದ್ರಿ, ನಾನು ನಮ್ಮ ಅಣ್ಣನ ಕರ್ಕೊಬರಕ್ಕೆ ಹೋಗಿದ್ದೆ ಒಂದು ಬೆಳಗ್ಗೆ ಒಂದು 5 ಗಂಟೆ ಹಂಗೆ. ಸೊ ಇವಾಗ ಟೈಮ್ ಈಗ ನೋಡಿ ಇಲ್ಲಿ 11 ಗಂಟೆ ಆಗಿದೆ. ಮತ್ತೆ ನಾನು ಬಂದು ಮಲ್ಕೊಂಡು ಒಳ್ಳೆ ನಿದ್ದೆ ಗುರು. ಮತ್ತೆ ಎದ್ದಿದ್ದು ಒಂದು 10:30 10:30 ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ನಾವು ಅಮ್ಮ ತಿಂಡಿ ಹಾಕೊಟ್ಟು ಪ್ಲೇಟಿಗೆ. ತಿಂಡಿ ಎಲ್ಲ ತಿಂದಾಯ್ತು. ಇವಾಗ ನಮ್ಮ ಅಣ್ಣ ಈಗ ಶೆಡ್ಡಿಂದ ಕಾರ್ ತೆಗ್ದವನೆ ನೋಡಿ ಇಲ್ಲಿ. ಇವಾಗ ನಾನು ಅಣ್ಣ ಅಮ್ಮ ಈಗ ಚಂದ್ರಪಟ್ಟಣ ಕಡೆಗೆ ಈಗ ಹೋಗ್ತಿದ್ದೀವಿ. ಏನಕ್ಕೆ ಹೋಗ್ತಿದ್ದೀನಿ ಅಂತ ನಾನು ನಿಮಗೆ ಆನ್ ದ ವೇ ಹೇಳ್ತೀನಿ. ಗೈಸ್ ಆ್ಯಕ್ಚುಲಿ ಈಗ ನಾವು ಹೋಗ್ತಿರೋದು ಪ್ಲೇಸ್ ಬಂದು ಗೈಸ್ ಚಂದ್ರಪಟ್ಟಣದಲ್ಲಿ ಎಲ್ಲಿ ಅಂದರೆ ಆಸ್ಪತ್ರೆ ಕಡೆಗೆ ಹೋಗ್ತಿದ್ದೀವಿ ಗೈಸ್. ಏನಕ್ಕೆ ಅಂದರೆ ಈಗ ನಮ್ಮ ಇವರಿದ್ರಲ್ಲ, ನಮ್ಮ ಶರತ್ತು, ದಯಾನಂದ್, ಚಿರಂಜೀವಿ ಅವರೆಲ್ಲರೂ ರೂಮ್ಮೇಟ್ಸ್ ಅಲ್ವಾ ಗೈಸ್. ಅವರಿಗೆ ಏನಾಗ್ಬಿಟ್ಟಿತ್ತು, ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಥರ ಆಗಿತ್ತು. ಸ್ಕಿನ್ ಇನ್ಫೆಕ್ಷನ್ ಅಂದರೆ ಈ ಕಡ್ತಾ ನಾನು ಅವಾಗ ರೂಮ್ಗೆಲ್ಲ ಹೋಗ್ತಿದ್ದೆ. ಜೊತೆಗೆ ಅವ್ರ ಜೊತೆನೆ ಸುಮಾರು ಹೊತ್ತೆಲ್ಲ ಇರ್ತಿದ್ದೆ. ಅವ್ರ ಜೊತೆ ಇದ್ದಾಗ ನಂಗೂ ಏನಾಗಿದೆ, ನಂಗೂ ಅದು ಸ್ಪ್ರೆಡ್ ಆಗಿದೆ. ಸೊ ಸ್ವಲ್ಪ ನಂಗೂ ಯಾಕೋ ಸ್ಕಿನ್ ಎಲ್ಲ ಫುಲ್ಲು ಕಡ್ತಾ ಸ್ಟಾರ್ಟಿಂಗ್ ಕಡಿಮೆ ಇತ್ತು, ಆಮೇಲೆ ಹೋಯ್ತಾ ಜಾಸ್ತಿ ಆಯ್ತು. ಆಮೇಲೆ ಮಲಗ್ಬೇಕಾರಂತೂ ಕೇಳಂಗೆ ಇಲ್ಲ, ಸಖತ್ ಕಡಿತಿತ್ತು. ಸೊ ಆಮೇಲೆ ನಮ್ಮಮ್ಮ ಹೇಳಿದ್ರು, ಚಂದ್ರಪಟ್ಟಣದಲ್ಲಿ ಒಬ್ರು ಸ್ಕಿನ್ ಡಾಕ್ಟರ್ ಇದ್ದಾರೆ. ಅದು ಈಗ ಅಣ್ಣ ಈಗ ಹೋದ ಟೈಮ್ ಏನೋ ಡಿಸೆಂಬರ್ಗೆ ಸುಮ್ನೆ ಪಾಪ ರಜಕ್ಕೆ ಅಂತ ಬಂದಿದ್ದ. ಆಮೇಲೆ ನೋಡು ಪಾಪ ಇವನ್ಗೂ ಅದು ಸ್ಪ್ರೆಡ್ ಆಗೈತೆ. ಆಮೇಲೆ ಇನ್ನೇನೀಗ ಹಾಸನ್ಗೂ ಬಂದಿದ್ನಲ್ಲ, ಅತ್ಲಾಗಿ ತೋರ್ಸೋಣ ಅನ್ಬಿಟ್ಟು ಈಗ ಚಂದ್ರಪಟ್ಟಣ ಕಡೆಗೆ ಈಗ ಹೋಗ್ತಿದೀವಿ. ಅಲ್ಲಿ ಒಳ್ಳೆ ಸ್ಕಿನ್ ಡಾಕ್ಟರ್ ಇದಾರಂತೆ. ನಮಗ್ ಗೊತ್ತಿಲ್ಲ, ನಮ್ಮ ಅಮ್ಮಂಗ್ ಗೊತ್ತು. ನಮ್ಮಮ್ಮ ಅಲ್ಲಿ ತೋರ್ಸಮ್ಮನ ಹಿಂದೆ ನೋಡಿ ಹೆಂಗ್ ಕೂತವ್ರೆ. ತಿಂಡಿ ಏನಮ್ಮ? ತಿಂಡಿ ಚಿತ್ರಾನ್ನ. ಅದ್ ಒಂದು ಫ್ಲೋ ಅಲ್ಲಿ ಹೇಳ್ಬೇಕು ನೀನು. ಚಿತ್ರಾನ್ನ ಇವತ್ತು ನಮ್ಮ ಮನೇಲಿ ತಿಂಡಿ ಚಿತ್ರಾನ್ನ. ಯಾವಾಗ ಚಿತ್ರಾನ್ನ ಮಾಡ್ತಾರೆ, ಅವಾಗ ಒಂದು ವಾರಕ್ಕೆ ಒಂದು 4 ಸಲ ಚಿತ್ರಾನ್ನ ಗೈಸ್. ನೋಡಿ ನಿನ್ನೆ ರಾತ್ರಿನೂ ಚಿತ್ರಾನ್ನ ಗೈಸ್. ಆಕ್ಚುಲಿ ಇವಾಗ ನಮ್ಮ ಹಾಸನ್ಗೆ JDS ಕುಮಾರಸ್ವಾಮಿ ಅವರು, ದೇವೇಗೌಡರು ಅವರು ಜೊತೆಗೆ ಕುಮಾರಸ್ವಾಮಿ ಅವರು ಜೊತೆಗೆ ರೇವಣ್ಣ ಅವ್ರೀಗ ಬರ್ತಿದ್ದಾರೆ ಹಾಸನ್ಗೆ. ಸೊ ಅದಕ್ಕೆ ಇವತ್ತು ನಮ್ಮ ಹಾಸನ್ನಲ್ಲಿ ಯಾವ ಬಸ್ಸು ಯಾವುದೂ ಇಲ್ಲ, ಎಲ್ಲರೂ ಅದರ ಬಸ್ಸಲ್ಲೇ ಎಲ್ಲರೂ ಬರ್ತವ್ರೆ ಜನರು ಎಲ್ಲ. ಸೊ ಇವತ್ತು ನಮ್ಮ ಗಾನವಿ ಇವತ್ತು ಮಳಾಲಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಕ್ಯಾನ್ಸಲ್ ಆಗ್ಬಿಡ್ತು ಗೈಸ್. ಇದೇ ಹಾಸ್ಪಿಟಲ್ಲು. ಈಗ ಇಲ್ಲಿ ಬಂದಿದ್ದೀವಿ. ಈಗ ಇಲ್ಲಿ ಟೋಕನ್ ತಗೊಂಡಿದ್ದೀವಿ, 27 ನಂಬರ್. ಇವಾಗ ಜಸ್ಟ್ ಡಾಕ್ಟರ್ ಬಂದರು ಗೈಸ್. ಟೈಮ್ ಎಷ್ಟಾಗೈತೆ? ಅವು 12 ಗಂಟೆ ಆಗೈತಾ.
ಗೈಸ್ ಬ್ಲಡ್ ರಿಪೋರ್ಟ್ ಬಂದಿದೆ ಇವಾಗ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಮೆಡಿಸಿನ್, ಸೋಪು, ಬಾಡಿ ಲೋಷನ್ ಏನೇನೋ ಕೊಟ್ಟವ್ರು ಗುರು. ಗೈಸ್ ಪಚ್ ಬಾಳೆಹಣ್ಣು ಯಾಕೋ ತಿನ್ಬೇಕನ್ಸೈತೆ. ಬರೋ ಮನೆಗಾರು ತಾಳನ ಗುರು, ಹೊಟ್ಟೆ ಬೇರೆ ಹಸಿತೈತೆ. ಟೈಮ್ ಅಮ್ಮ 3 ಗಂಟೆ ಟೈಮು. ಅವ್ರೆಕಾಯ್ ನಾವಿಲ್ಲಿಗೆ ಬಂದಿದ್ದು 12 ಗಂಟೆ ಆಗಿತ್ತು ಗುರು. ಇವಾಗ ನೋಡು ಟೈಮು 3 ಗಂಟೆ. ಇವತ್ತು ಇಡೀ ದಿನ ಆಸ್ಪತ್ರೆಯಲ್ಲೇ ಕಳೆಯಂಗಾಯ್ತಪ್ಪ. ಗೈಸ್ ನಮ್ಮ ಅಮ್ಮಂಗೆ ಕಬ್ನಲ್ಲಿ ಕುಡಿಯಂಗಾಗೈತಂತೆ. ಅಮ್ಮಂಗೆ ಪ್ಲೈನ್ ಇಷ್ಟ ಆಗಲ್ಲ ಕನ್ನಡ. ಪ್ಲೈನಾ ನಿಂಬೆಹಣ್ಣು ಶುಂಠಿ ಹಾಕಿಸ್ಲ ಏನು ಬಿಡು, ಏನಾಗಲ್ಲ. ಅಯ್ಯೋ ನಮ್ಮ ಅಮ್ಮ ನೋಡಿ ಲಾಡಿ ಬಿಚ್ಚೇದು ಕಟ್ಟೆ ಇಲ್ವಂತ. ಇದು ಒಂದು ಸ್ಟೈಲು. ಗೈಸ್ ನಮ್ಮ ಅಣ್ಣ ಪ್ಲೈನ್ ಮಾಡಿಸ್ತಾನೆ. ನಿಂಬೆಹಣ್ಣು ಶುಂಠಿ ಏನು ಹಾಕಿಸ್ತಿಲ್ಲ, ಫುಲ್ ಪ್ಲೈನು. ಕಬ್ನಲ್ಲಿ ಸೈಕಿತ್ತಲ್ವಾ, ಚೆನ್ನಾಗಿ. ಮತ್ತಲ್ಲೋಡ ಕುಡಿತಿದ್ದೆ, ಪಚ್ಬಾಣ್ ತಿಂದಿದ್ನಲ್ಲ ಗೈಸ್, ಸುಮ್ಮನೆ ಅದೇ. ಆಮೇಲೆ ಮತ್ತೆ ಇಲ್ಲಿ ಜಾಸ್ತಿನೂ ಕೊಟ್ರಲ್ವಾ? ಜಾಸ್ತಿನೂ ಕೊಟ್ರು. ಲೋಟ ಸೈಜ್ ನೋಡಮ್ಮ, ಗ್ಲಾಸ್ ಎಲ್ಲಿ ತಗೊಂಡ್ರು ಕೇಳ್ಬೇಕಿತ್ತು. ನೀನೋ ಅಮ್ಮ ಅಂತವು ಮನೇಲಿ ಇಟ್ಕೋಬೇಕಿತ್ತು. ಕೇಳೋಣ? ಹೇಳಿರ್ಲಿ. ನಾನೇನೋ ಹೇಳಕ್ ಹೋಗೋದು, ನೀನೇನೋ ವಿಡಿಯೋ ಮಾಡೋದು. ಹೇಳೋಣ, ಅದೇ ಅಲ್ವಾ ಬ್ಲಾಗು. ಇವಾಗ ಖಾಲಿ ಹೊಟ್ಟೆ ನೋಡು, ಸಡನ್ ಆಗಿ ಕಬ್ಬಿನ ಹಾಲು ಬಾಳೆಹಣ್ಣು ಕುಡ್ದಾಗ ಒಂಥರ ಪಟ್ ಅಂತ ನಿದ್ದೆ ಬರಂಗಾಗುತ್ತಲ್ವಾ? ಹೌದಾ ಗೈಸ್, ಇವಾಗ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂದ್ರೆ ಮಾತ್ರ ಫುಲ್ ಹೈವೇ ಫುಲ್ಲು ಬ್ಲಾಕ್ ಆಗೈತೆ ಗುರು. ನಾವು ಅದಕ್ಕೆ ಇಲ್ಲಿ ಸರ್ವಿಸ್ ರೋಡ್ ಹತ್ರಕ್ಕೆ ಬಂದ್ವಿ. ಇವಾಗ ನೋಡಿದ್ರೆ ಇಲ್ಲೂ ಫುಲ್ ಬ್ಲಾಕ್ ಆಗೈತೆ. ಸರ್ವಿಸ್ ರೋಡು ಬ್ಲಾಕು, ಅಲ್ಲ ಆ ಕಡೆ ಹೈವೇನೂ ಬ್ಲಾಕು. ಗೈಸ್ ನೋಡಿ, ಇಲ್ಲಿ ಜಾಮ್ ಆಗಿರೋದು ಅಲ್ಲಿ ಅಷ್ಟು ದೂರ. ಗೈಸ್ ಕಾರಲ್ಲೂ ಡೀಸೆಲ್ ಕಡಿಮೆ ಆಗಿತ್ತ. ಬೆಳಗ್ಗೆ ಹೊರ್ತಿರ್ಬೇಕ್ರೆ 150 ಫ್ಯೂಲ್ ರೇಂಜ್ ತೋರಿಸಿತ್ತು. ಪಪ್ಪ ಹಂಗೆ ಎತ್ತಲಿ ಒಂದು 2000 ಹಾಕ್ಸಿ ಅಂತ ಹೇಳಿದ್ರು. 2800. ಈಗ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಈಗ ಡೀಸೆಲ್ ಈಗ ನಿಲ್ಸಿದ್ದೀವಿ. ಈಗ ಗೈಸ್ ಮನೆಗೆ ಬಂದ ತಕ್ಷಣ ಎಷ್ಟು ನಿದ್ದೆ ಬರ್ತೈತೆ ಅಂದರೆ ಸಕ್ಕತ್ ನಿದ್ದೆ ಬರ್ತೈತೆ. ಊಟ ಬೇರೆ ಮಾಡಿಲ್ಲ. ಅದಕ್ಕೆ ನಾವು ಒಮ್ಮೆಗೆ ಸಾಂಬಾರು ಮಾಡಿಲ್ವಲ್ಲ, ಹೋಗಿ ಹೋಟೆಲ್ಗೆ ಹೋಗಿ ಸಾಂಬಾರು ತಗೋಬಾ ಅಂತ ಹೇಳಿದ್ರು. ನೋಡಿ ಅಲ್ಲಿ ಟೀಪೆ ಮೇಲೆ ಲಂಚ್ ಬ್ಯಾಗ್ ಇಟ್ಟವ್ರೆ, ಅದ್ರ ಒಳಗಡೆ ಕ್ಯಾರಿಯರ್ ಇದೆ. ಇದು ಅಕಸ್ಮಾತ್ ಸಾಂಬಾರು ಇಲ್ಲ ಅಂದರೆ ಇರಲ್ಲ ಅಂದ್ಕೋ. ಹೌದಾ, ಸರಿ. ಗೈಸ್ ನಮ್ಮ ಅಮ್ಮಗೆ ನಾನು ಕರೆಕ್ಟಾಗಿ ಹೇಳ್ದೆ ಗುರು, ಸಾಂಬಾರು ಅಕಸ್ಮಾತ್ ಖಾಲಿ ಆಗಿದ್ರೆ ಏನು ಮಾಡ್ತೀಯ ಅಂತ. ಬಾ ವಾಪಸ್ ಅಂದರೆ ಈಗ ಮನೆಗೆ ಹೋಗೋಣ. ಈಗ ಇಷ್ಟೊತ್ತಿನಲ್ಲಿ ಎಲ್ಲಿ 4:15 ಆಗೈತೆ ಟೈಮ್. ಇಷ್ಟೊತ್ತಿನಲ್ಲಿ ಸಾಂಬಾರು ಸಿಗುತ್ತಾ? ಗೈ ಸಾಂಬಾರು ಸಿಗಲಿಲ್ಲ ಅಂತ ಮೊಸರು ತಗೊಂಡು ಬಂದೆ. ಇವಾಗ ನಮ್ಮ ಅಮ್ಮ ಈಗ ಮೊಸರನ್ನ ಕಲಿಸ್ಕೊಟ್ಟು ಅಲ್ಲೇ ಚಿಪ್ಸು ಹಂಗೆ ಬರ್ತಿರ್ಬೇಕಾದ್ರೆ ಚಿಪ್ಸು ತಗೊಂಡು ಬಂದೆ. ಗೈಸ್ ನನ್ನ ಮಗುಂದು ಇವತ್ತು ಎಷ್ಟು ಬೇಜಾರಾಗ್ತೈತೆ ಅಂದರೆ ಮಾತ್ರ ಇವತ್ತಿನ ಇಡೀ ದಿನ ಎಲ್ಲ ಆಸ್ಪತ್ರೆಯಲ್ಲೇ ಕಳೆದೋಯ್ತು ಗುರು. ದಿನಂತೆ ಇವಾಗ ನನ್ನ ಫ್ರೆಂಡ್ ಒಬ್ಬ ಜೂನಿಯರಿಗೆ ಫೋನ್ ಮಾಡಿದ್ದ. ಸ್ವಲ್ಪ ಮೀಟಿಂಗ್ ಇತ್ತು ಗೈಸ್. ಏನು ಮೀಟಿಂಗ್ ಅಂತ ನಾನು ನಿಮಗೆ ಬರೋ ಬ್ಲಾಗ್ಸಲ್ಲಿ ಹೇಳ್ತೀನಿ. ಬಟ್ ಏನೋ ಪ್ಲ್ಯಾನ್ ಮಾಡ್ತಿದ್ದೀವಿ, ಸೂಪರ್ ಆಗಿರೋದೇ ಪ್ಲ್ಯಾನ್ ಮಾಡ್ತಿದ್ದೀವಿ ಗೈಸ್. ಅದಕ್ಕೆ ಜೂನಿಯರ್ ಅಂತ ಹೇಳಿದ್ನಲ್ಲ, ಈಗ ಅವನು ಫೋನ್ ಮಾಡಿದ್ದ, ಬ್ರೋ ಈಗ ಫ್ರೀ ಇದ್ದೀನಿ, ಸಿಗ್ತೀರಾ ಹಂಗೆ ಹಿಂಗೆ ಅಂತ. ಸರಿ ಆಯಿತು ಸಿಗ್ತೀನಿ ಅಂತ ಹೇಳಿದೆ. ಸೊ ಬನ್ನಿ ಗೈಸ್, ಈಗ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅದಿದು ಮಾತುಕತೆ ಆಡಿ, ಸೊ ಅದು ಏನಾರು ಕನ್ಫರ್ಮ್ ಏನಾರು ಇದ್ದರೆ ನಾನು ನಿಮಗೆ ತಿಳಿಸ್ತೀನಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ, ಏನು ಅಪ್ಡೇಟು ಎಲ್ಲ ಏನು ಅಂತ. ನೀವು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲೇ ನೋಡಿ ಗೈಸ್. ಜೊತೆಗೆ ಅದಕ್ಕೆ ಹೇಳೋದು, ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ಅದರಲ್ಲಿ ಬೇಗ ಫಾಲೋ ಮಾಡಿ. ಅದರಲ್ಲಿ ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆನೇ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಗೈಸ್. ಇತ್ತೀಚೆಗೆ ನಾನು ವ್ಲಾಗ್ಸ್ ಈಗ 6 ಗಂಟೆ ಸಂಜೆಗೆ ಅಪ್ಲೋಡ್ ಮಾಡ್ತಿದ್ದೀನಲ್ಲ, ನಮ್ಮ ಮನೇಲಿ ಮರ್ತೇ ಬಿಟ್ಟವ್ರೆ ಗುರು. ನಾನು ವ್ಲಾಗ್ಸೇ ನೋಡ್ತಿಲ್ಲ ಅಂದರೆ ಬೇರೆದು ಯಾವ್ದಾರು ವೀಡಿಯೋಸ್ ಹಾಕಿರ್ತಾರೆ. ನನ್ನ ವ್ಲಾಗ್ಸ್ ಅಪ್ಲೋಡ್ ಆಗಿದೆ ಅಂತ ಗ್ಯಾಪ್ನೇ ಇರಲ್ಲ ನಮ್ಮ ಅಮ್ಮಂಗೆ. ಸೊ ಇವಾಗ ನೋಟಿಫಿಕೇಶನ್ ಬಂದಿದ್ದಕ್ಕೆ ಗೊತ್ತಾಗಿದ್ದು ನಿಂಗೆ. ಸರಿ, ಸ್ವಲ್ಪ ನಂಗೆ ಕೆಲಸ ಐತಿ, ಈಗ ಹೋಗ್ಬಿಟ್ಟು ಬರ್ತೀನಿ. ಅದೇ ಹೇಳಿದ್ನಲ್ಲ, ಒಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಜೂನಿಯರ್ಸ್.
ಗೈಸ್ ಇವನೇ ನಮ್ಮ ಜೂನಿಯರ್ ಹೇಳಿದ್ನಲ್ಲ ಏನೋ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ, ಅದೇನಾದ್ರು ಸಕ್ಸಸ್ ಆದರೆ ಮಾತ್ರ ಕ್ರೇಜಿ ಆಗಿರುತ್ತೆ ಅನ್ಕೊಳ್ಳಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಎಲ್ಲ ನಾನು ಇನ್ನೂ ಹೇಳಿಲ್ಲ, ಬ್ಲಾಗಿಗೆ ಇನ್ನೂ ಹೇಳಿಲ್ಲ. ಫಸ್ಟ್ ನಾವು ಪ್ಲ್ಯಾನ್ ಮಾಡೋಣ, ಕ್ಲೀನಾಗಿ ಪ್ಲ್ಯಾನ್ ಮಾಡಾದ್ಮೇಲೆ ಹೇಳೋಣ ಅಂತ ಅಲ್ವಾ. ಈಗ ನಿನ್ನ ಫ್ರೆಂಡ್ಸಿಗೆ ಎಷ್ಟು ಜನ ಬರ್ತಿದ್ದಾರೆ? ಅಲ್ಲ ಸೋಮವಾರ ಏನಾಯ್ತು ಕಾನು ನಿಂಗೆ ಕಾಲೇಜಲ್ಲಿ? ರಿಪಬ್ಲಿಕ್ ಅದು ನಂಗೂ ಗೊತ್ತು, ಕಾಲೇಜಲ್ಲಿ ನಡೆಸ್ತಾವ್ರ. ಅಲ್ಲ ಅದೇನು ಹೋಗ್ಲಿಲ್ಲ ಅಂದ್ರೂ ಆಗುತ್ತೆ ತಾನೆ, ಕಂಪಲ್ಸರಿ ಏನಿಲ್ಲ ತಾನೆ. ಅಲ್ಲ ತಾಳು ಕಂಪಲ್ಸರಿ ಏನಿಲ್ಲ ತಾನೆ, ಕಂಪಲ್ಸರಿ ಇಲ್ಲ. ಮೇಲ್ಗಡೆ ಅಣ್ಣನು ಬಂದಿದ್ದಾನಲ್ವಾ, ಈಗ ತಂದೂರಿ ಮಾಡೋಣ. ಮೇಲ್ಗಡೆ ಫುಲ್ ಟೆರೆಸ್ ಅಲ್ಲಿ ಗ್ರಿಲ್ ತಂದೂರಿ ಪಕ್ಕ. ಆಮೇಲೆ ನೀನು ಮತ್ತೆ ಆಮೇಲೆ ಸ್ಕಾರ್ಫ್ ಹಾಕೊಂಡು ಹುಷಾರಿಲ್ಲ ನಂಗೆ ಆಯ್ತಿಲ್ಲ ಅನ್ನಂಗಿಲ್ಲ. ಟೊಪ್ಪಿ ಹಾಕಂದಾರ ಗೈಸ್ ಹಂಗಂತ ಯಾರೊಬ್ರು ಕಮೆಂಟ್ ಹಾಕಿರಿ, ನಾನು ಆ ಕಮೆಂಟ್ ಪಕ್ಕ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಏನಂತ, ಲೋ ನೀ ನೋಡಿದ್ರೆ ಎಷ್ಟು ಆಕ್ಟಿವ್ ಆಗಿರ್ತೀಯ, ನಿಮ್ಮ ಅಮ್ಮ ನೋಡಿದ್ರೆ ಒಳ್ಳೆ ಕಾಯಿಲೆ ಬಂದಿರಂಗೆ ಇರ್ತಾರಲ್ಲ ಅಂತ. ಏನಕ್ಕಾರೆ ನಮ್ಮಮ್ಮ ಟೈಮಿಗೆ ಊಟ ಮಾಡಲ್ಲ, ಅದಕ್ಕೆ ಹಂಗೆ ಇರ್ತಾರೆ ಗೈಸ್. ನೋಡಿ ಇವತ್ತು ಬೆಳಗ್ಗೆ ತಿಂಡಿನೇ ಮಾಡಿಲ್ಲ. ಇವಳು ಹಂಗೆ ಇರ್ತಾಳ. ಅಲ್ಲ ಸ್ವಲ್ಪ ತಿಂದು ದಪ್ಪ ಆಗ್ಬೇಕು. ನೆನ್ನೆ ಆ ಪ್ರೋಟೀನ್ ಶೇಕ್ ಕೊಟ್ರೆ ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಹ್ಞೂ ಅಂತ ಹೋಯ್ತೀಯ. ಅವೆಲ್ಲ ಕುಡಿಬೇಕು, ಒಳ್ಳೇದನ್ನ ಕುಡಿಬೇಕು, ಒಳ್ಳೇದನ್ನ ತಿನ್ಬೇಕು. ಆ ತರಕಾರಿ ಏನಾರು ತರಕಾರಿ ಸಾಂಬಾರ್ಗೆ ಹಾಕೊಟ್ರೆ ಅದನ್ನ ಆಯ್ದು ಇಡ್ತಾಳೆ, ಬರೀ ಅನ್ನ ಮಾತ್ರ ತಿಂತಾಳೆ. ನೋಡಿ ಹೋಗೇ ಬಿಟ್ಲು ಹಂಗಂತ ನೋದ್ಲು. ಟೊಮೆಟೊ ತಗೊಳ್ಳೋ, ಫ್ರಿಜ್ಜಲ್ಲಿ ಟೊಮೆಟೊ ಹಣ್ಣು ಬಿಡು, ಅದು ಯಾಕೆ ಹಾಕ್ತಾಳೆ, ಆಯ್ದಿಡ್ತಾಳೆ. ಇನ್ನೇನು ಯಾಕೆ ಹಾಕ್ತೀನಿ? ಟೊಮೆಟೊ ಮತ್ತೆ 2 ಆಲೂಗೆಡ್ಡೆ. ಓ ಕೇಕ್ ತೆಗಿ, ಕೇಕ್ ತಿನ್ನೋಣ. ಆಯ್ತು ಕೇಕ್ ಅಂತೀನಿ, ಇದು ಐಸ್ ಕ್ರೀಮಾ ಯಾವುದು? ಕೇಕ್ ಫುಲ್ ಸ್ವೀಟ್ ಕಣಮ್ಮ. ಹಂಗಾಗ್ಬಿಟ್ರೆ ನಿನ್ ಫ್ರೆಂಡಿಗೆ ಬೇಜಾರಾಗಲ್ವಾ? ಬೇಜಾರು ಏನಪ್ಪ ಮಾಡಲಿ. ನಮ್ಮಮ್ಮ ಇಲ್ಲಿ ಸಾಂಬಾರು ಮಾಡೋಕ್ಕೆ, ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಇದು ಏನಿದು ಅಮ್ಮ ಬೇಳೆ ಹಾಕೋರೆ ಗೈಸ್, ಕಡಲೆ ಬೇಳೆ. ಇವಾಗ ಇಲ್ಲಿ ಊಟದ ಟೈಮಿಗೆ ಐಸ್ ಕ್ರೀಮ್ ಕೊಡ್ತವ್ರೆ ನೋಡಿ ಇಲ್ಲಿ. ನೀನೇ ತಗೋಬಿಟ್ಟು ಎಲ್ಲ ನಾನು ಹೇಳ್ತೀನಿ, ನಾನು 100 ಹೇಳ್ತೀನಿ. ಈಗ ಕುಯ್ತಿರ್ಬೇಕಾದ್ರೆ ವೇಸ್ಟ್ ಮಾಡ್ತಾರ? ಕೊಡೆ ಸುಮ್ಮನೆ ಪ್ಲೇಟ್ ಇಡ್ತೀಯ ವಾಪಸ್ಸ. ಅಲ್ಲ ಏನ್ ಮಾಡ್ತೀಯ ಲ್ಯಾಪ್ಟಾಪ್ ಅಲ್ಲಿ, ದೊಡ್ಡ ಆಫೀಸರ್ ಹಂಗೆ ಕೂತ್ಕತ್ತೀಯಲ್ಲ. ಅಲ್ಲ ಈಗ ಬರ್ಕೊಳಕ್ ಲ್ಯಾಪ್ಟಾಪ್ ತಕ್ಕೊಳ್ಳೋದ ನೀನು? ನಾನು ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ನಿಮ್ಸೆ ಕಣಮ್ಮ, ಕತ್ತು ಅವಾಗ ಎತ್ತೆತ್ ನೋಡ್ಕೊಂಡು ಬರ್ಕೋಬೇಕು. ಓಕೆ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್. ನಾನು ಇಲ್ಲೇ ಮೇಲ್ಗಡೆ ಮನೆಯಲ್ಲೇ ಕುತ್ಕೊಂಡು ಇದೇ ವ್ಲಾಗನ್ನ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಗೈಸ್. ಸರಿ ಗೈಸ್, ಬಾಯ್.